ಡಿಕೆಶಿ ಮೊದಲ ಕ್ಯಾಬಿನೆಟ್ನತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ಸಾಲು ಸಾಲು ಘೋಷಣೆ ಮಾಡ್ತಾರಾ ಸಿಎಂ ಡಿಕೆಶಿ? ಹಾಗಾದ್ರೆ ಏನೆಲ್ಲ ಬಂಪರ್ ಗಿಫ್ಟ್ಗಳು ಮುಂದಿಡ್ತಾರೆ? ಕರ್ನಾಟಕಕ್ಕೆ 8 ಗಿಫ್ಟ್ ಕೊಡ್ತಾರಾ ಹೊಸ ಸಿಎಂ? ಈಗ ಆಲ್ರೆಡಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಡಿಕೆಶಿ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಭಾಗ್ಯವನ್ನ ಹೆಚ್ಚಳ ಮಾಡ್ತಾರಂತೆ, ರೈತರ ಸಾಲ ಮನ್ನಾ ಮಾಡ್ತಾರಂತೆ, ಗೃಹಲಕ್ಷ್ಮಿ ಮೊತ್ತವನ್ನ ಮತ್ತಷ್ಟು ಹೆಚ್ಚಿಗೆ ಮಾಡುವಂತಹ ಸಾಧ್ಯತೆಗಳಿದೆಯಾ? ಇನ್ನಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರಾ? ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಕೊಡ್ತಾರಾ ಹೊಸ ಸಿಎಂ? ಸಂಪುಟ ಸಭೆಯಲ್ಲಿ 8 ಮಹತ್ವದ ಘೋಷಣೆ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇದೆ. ಸೊ ರೈತರು ಮತ್ತೆ ಮಹಿಳೆಯರಿಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಡಿಕೆಶಿ ಸಜ್ಜಾಗಿದ್ದಾರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ರಿಪೋರ್ಟ್ ರಿವೀಲ್ ಆಗ್ತಾ ಇರುವಂತದ್ದು. ಸೊ ನಿಮ್ಮ ಮುಂದಿಡ್ತಾ ಇದ್ದೀವಿ. ಬರೋಬ್ಬರಿ 8 ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿದ್ದಾರೆ ಡಿಕೆಶಿ. ಹಾಗಾದ್ರೆ ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ? ಬಿಕಾಸ್ ಈಗ ಆರಂಭದಲ್ಲಿ ಯಾವೆಲ್ಲ ಘೋಷಣೆಗಳನ್ನ ಮಾಡ್ತಾರೆ ಎಲ್ಲರ ಚಿತ್ತ ಆ ಕಡೆನೇ ಇರುತ್ತೆ. ಸೊ ಡಿಕೆಶಿ ಆ 8 ಘೋಷಣೆಗಳು ನಿಮ್ಮ ಮುಂದಿಡ್ತಾ ಇದ್ದೀವಿ. ಸಾರಿಗೆ ನೌಕರರಿಗೆ ಗಿಫ್ಟ್, ಆಶಾ ಕಾರ್ಯಕರ್ತೆಯರಿಗೂ ಕೂಡ ಗಿಫ್ಟ್ ಸಿಗುವಂಥದ್ದು, ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಸರ್ಪ್ರೈಸ್ ಕಾದಿದೆ. ಯುವ ಜನತೆಗೆ, ಮಹಿಳೆಯರಿಗೆ, ರೈತರಿಗೆ ರೈತರ ಸಾಲ ಮನ್ನಾ ಮಾಡ್ತಾರಂತೆ. ಬೆಂಗಳೂರು ಮಂದಿಗೆ ಬಿಗ್ ಗಿಫ್ಟ್ ಕೊಡಲಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೂ ಕೂಡ, ಸಾರಿಗೆ ನೌಕರರಿಗೆ, ಆಶಾ ಕಾರ್ಯಕರ್ತರಿಗೆ. ಹಾಗಿದ್ರೆ ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ? ರೈತರ ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದು ಫಸ್ಟ್ ಅವ್ರ ತಲೆಯಲ್ಲಿರೋದು. ಅಂಡ್ ದೆನ್ ಈ ಗ್ಯಾರಂಟಿ ಭಾಗ್ಯಗಳನ್ನ ಹೆಚ್ಚಿಗೆ ಮಾಡಬೇಕು, ಆ ಮೊತ್ತ ಏನಿದೆ ಅದನ್ನ ಹೆಚ್ಚಳ ಮಾಡಬೇಕು. ಸೊ ಈ ರೀತಿಯಾದಂತಹ ಒಂದಷ್ಟು ಪ್ಲಾನಿಂಗ್ಸ್ ಇದೆ. 8 ಘೋಷಣೆಗಳನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ಡಿಕೆಶಿ? ಹಾಗಾದ್ರೆ ನಿರೀಕ್ಷೆ ಅಂತೂ ಇದ್ದೇ ಇದೆ. ಕರೆಕ್ಟ್, ನಿಜ. ಮಹಿಳೆಯರಿಗೂ ಗಿಫ್ಟ್ ಕೊಡಬೇಕು, ರೈತರಿಗೂ ಗಿಫ್ಟ್ ಅಲ್ಲ, ಇದು ಅವರ ಅಧಿಕಾರ. ಇದು ಆಕ್ಚುಲಿ ಗಿಫ್ಟ್ ಅಂತ ಹೇಳಿದಾಗ ಏನಂತ ಅನ್ಸುತ್ತೆ ಅಂದ್ರೆ ಒಂದು ಬೋನಸ್ ಅಂತ ಬರುತ್ತಲ್ವಾ, ಬೋನಸ್ ಫೀಲ್ ಬರುತ್ತೆ. ನಿಮ್ಗೆ ಯಾರೋ ಗಿಫ್ಟ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಓ ದಿಸ್ ಇಸ್ ಮೈ ಅರ್ನಿಂಗ್ ಅಂತ ಅನ್ಸುತ್ತಾ? ಎಕ್ಸ್ಟ್ರಾ ಖುಷಿ ಪಡುವಂಥದ್ದೇನಿಲ್ಲ, ಇದೆಲ್ಲವನ್ನು ಮಾಡಬೇಕು. ಆದ್ರೆ ನಾವು ಹಿಂಗ್ ಮಾಡ್ಬಿಟ್ಟಿದೀವಿ ಇವತ್ತು ವ್ಯವಸ್ಥೆಯನ್ನ. ನಿಜವಾದ ರೀ ನಿಮ್ ಕೆಲಸ ರೀ, ಅದು ಮಾಡ್ಬೇಕ್ರಿ ಅಂತ ಹೇಳೋಂಗಿರ್ಬೇಕು ನಾವೀಗ, ಅಲ್ವಾ? ಅಫ್ಕೋರ್ಸ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ಇಷ್ಟು ಮಾಡ್ತಿದ್ದೀರಲ್ಲಪ್ಪ, ಏನೋ ಕೊಟ್ಟರು ಗಿಫ್ಟ್ ಅನ್ನೋಂಗೆ ಆಗಿದೆ. ನಮ್ಮ ಹಕ್ಕನ್ನ ನಾವು ತೆಗೆದುಕೊಂಡ್ರೆ ನಾವು ಪಡೆಯುವಂತ ದೊಡ್ಡ ವರ ಆಗಿದೆ ಇವತ್ತು. ಎಸ್, ನೋಡೋಣ. ಓಕೆ, ದಿಸ್ ಇಸ್ ಆಲ್ಸೋ ಗುಡ್ ಥಿಂಗ್. ಐ ಮೀನ್ ಶುಡ್ ಬಿ ಅಪ್ರಿಶಿಯೇಟೆಡ್. ಓಕೆ, ಬೆಂಗಳೂರು ಮಂದಿ ಗಿಫ್ಟ್ ಅಂತೆ, ಗ್ರಾಮೀಣ ಭಾಗದ ಜನತೆ ಗಿಫ್ಟ್ ಆಯ್ತು. ಏನೇನ್ ಗಿಫ್ಟ್ ಕೊಡ್ತೀರಾ, ಏನ್ ಕತೆ? ಆಕ್ಚುಲಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಈಗ ಏನೇನು ಯೋಚನೆಗಳಿದಾವೆ, ಮೇಕೆದಾಟು ಅನ್ನೋ ಒಂದು ಯೋಚನೆ ಕೂಡ ನಮಗೆ ಬರುತ್ತೆ ಅಲ್ವಾ, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ. ಅದಕ್ಕೆಲ್ಲ ಯಾವ ರೀತಿ ಪ್ರಯತ್ನ ಪಡ್ತಾರೆ ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ರು. ಈಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಓಕೆ, ಇವರ ಕೈಯಲ್ಲಿ ಏನೇನಿದೆ? ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಸಹಕಾರ ಬೇಕೇ ಬೇಕು. ಆಶಾ ಕಾರ್ಯಕರ್ತರಿಗೆ ಗಿಫ್ಟು, ಸಾರಿಗೆ ನೌಕರರಿಗೆ ಗಿಫ್ಟು, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಯುವ ಜನತೆಗೆ ಯಾವ ರೀತಿ ಗಿಫ್ಟ್ ಕೊಡ್ತಾರೆ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಫ್ಕೋರ್ಸ್ ಒಂದು ಈಗ ನೀವು ಇದನ್ನ ನೋಡಿ, ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ನಿಮ್ಗೆ ಏನ್ ನೆನಪರುತ್ತೆ? ಫಸ್ಟ್ ಯಾವ್ದು ನೆನಪರುತ್ತೆ ಸರ್? ಗ್ಯಾರಂಟಿ ಯೋಜನೆಗಳು ಅಂದಾಗ ಏನ್ ನೆನ್ಪರುತ್ತೆ ಅನ್ನೋಕಿನ್ನ ಅಲ್ಲಾದಂತಹ ಸಮಸ್ಯೆಗಳು, ಖಾತೆಗಳ ಜಮಾವಣೆ ಆಗಿಲ್ಲ, ಆ ಖಜಾನೆಯಲ್ಲಿ ದುಡ್ಡು ಖಾಲಿ ಆಗಿದೆ. ಸೊ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಏನು ಗ್ಯಾರಂಟಿ? ನಾವು ಹೇಳೋದು ಬೇಡ, ಖಜಾನೆ ದುಡ್ಡು ನಾವೀಗ ಅವ್ರು ಹೇಳ್ಬೋದು, ಎಲ್ರಿ ತೋರಿಸ್ರಿ ಅಂತ ಹೇಳ್ಬೋದು. ನಮ್ಗೆ ಕೇಳಿದ್ರೆ ಏನ್ ಮಾಡ್ತೀರಿ? ರೋಜಾ ಅವ್ರು ಎಲ್ರಿ ಹೇಳಿದ್ದೀನಿ ನಾನು ಅಂತ ಹೇಳ್ಬೋದು. ಅವಾಗ ಏನು ಉತ್ತರ ಕೊಡ್ತೀರಾ? ಅಲ್ಲ ಸರ್, ರಾಜಕೀಯ ವಲಯದಲ್ಲಿ ಆಗ್ತಾರ ಚರ್ಚೆಗಳು ಮತ್ತೆ ಭರವಸೆಗಳನ್ನ ಕೊಟ್ಟ ಮೇಲೆ ಯಾಕೆ ಈಡೇರಿಸಲಿಲ್ಲ? ಐ ಡೂ ಅಗ್ರಿ, ಬಟ್ ನಾನು ಏನ್ ಹೇಳಕ್ ಹೊರಟೆ, ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಅದರಿಂದ ಬಹಳಷ್ಟು ಜನ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಆಚೀಚೆ ಆಗಿದೆ, ಡಿಲೇ ಆಗುವಂಥದ್ದಿದೆ. ಎದುರಾಳಿ ಪಕ್ಷದವ್ರಿಗೆ ಏನ್ ಬೇಕೋ, ಇವರ ವೈಫಲ್ಯ ಬೇಕೋ, ಹಾಗಾಗಿ ಹೇಳ್ತಾರೆ. ನೋಡೋಣ. ರಾಜ್ಯ ಬೊಕ್ಕಸ ಖಜಾನೆ ಏನು ತುಂಬಾ ತುಳುಕ್ತಾ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಯಾಕ್ರಿ ಇವ್ರು ಸಾಲ ಮಾಡ್ತಿದ್ರು ಇಷ್ಟೊಂದು ಪ್ರಮಾಣದಲ್ಲಿ ಅನ್ನೋ ಪ್ರಶ್ನೆಗೆ ಇಲ್ಲಿ ನೀವು ಹೇಳಿದ್ದು ಸರಿ. ಓಕೆ, ಆದ್ರೆ ಅನ್ನರಾಮಯ್ಯ ಅಲ್ವಾ, ಸಿದ್ದರಾಮಯ್ಯನವರು ಬಿರುದು ಸಿಕ್ಬಿಟ್ಟಿದೆ ಅನ್ನರಾಮಯ್ಯ, ಅವರು ನೆನಪಾಗ್ತಾರೆ ಈ ವಿಚಾರದಲ್ಲಿ. ಅಂದ್ರೆ ಈಗ ಇವರು ಕೂಡ ಮಹತ್ವ ಆಂಬಿಷಿಯಸ್ ಪರ್ಸನಾಲಿಟಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಅನುಮಾನ ಇಲ್ಲ, ಚಾನ್ಸೇ ಇಲ್ಲ ಅನುಮಾನಕ್ಕೆ. ನೋ ವೇ ಅಂತೀವಲ್ಲ ಆ ರೀತಿ. ಆಮೇಲೆ ಇವ್ರು ಏನು ಈಗ ಒಂದ್ ರೀತಿ ಅವ್ರಿಗೆ ಒಂದು ಲಿಸ್ನಿಂಗ್ ಕ್ರಿಯೇಟ್ ಆಗಿರುತ್ತೆ. ಇವ್ರಂದ್ರೆ ಹಿಂಗ್ ಮಾಡ್ತಾರೆ,
ಇಂತಿಂಥದಕ್ಕೆ ಒತ್ತು ಕೊಡ್ತಾರೆ ಅನ್ನುವ ಒಂದು ಲಿಸ್ನಿಂಗ್ ಇದೆ. ನಿಜ ಸರ್, ನಿಜ. ಐ ಡೋಂಟ್ ವಾಂಟ್ ಟು ಸೇ ದಟ್. ಅಂದರೆ ಅದು ಹೇಳೋದು ಬೇಡ. ಈಗ ಅವ್ರು ಹೆಂಗೆ ನಡ್ಕೊಂಡು ಬಂದಿದ್ದಾರೆ, ಅವರ ಹಾವಭಾವ ಹೇಗಿದೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಇವ್ರು ಮಾತನಾಡ್ಸೋ ರೀತಿ ಹೆಂಗಿದೆ, ಇವ್ರು ಹೆಂಗೆ ನಡ್ಕೊಳ್ತಾರೆ ಅಲ್ವಾ. ಸಾಮಾನ್ಯವಾಗಿ ಬಾಡಿ ಲ್ಯಾಂಗ್ವೇಜ್ನ ತುಂಬ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಏನು ನೋಡ್ಬೇಕಾಗಿಲ್ಲ, ಅವ್ರ ಅಭಿವೃದ್ಧಿ ಅಂತ ನೋಡ್ಬೇಕಾಗಿಲ್ಲ. ಈಗ ಅವರು ಯಾವುದೋ ಬಾವುಟನ್ ತುಳಿದ್ರ, ಕಾರ್ಯಕರ್ತರಿಗೆ ಹೊಡೆದ್ರ, ಅಥವಾ ಏನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಯಾವ ರೀತಿ ದುಡ್ಡು ಕೊಡ್ತಾರೆ, ಇಂಥ ವಿಚಾರಗಳು ಕೂಡ ಬಹಳ ಗಮನ ವಹಿಸ್ಬೇಕಾಗತ್ತೆ. ನಮ್ಮ ಜನರು ನೋಡೋದು ಫಸ್ಟ್ ಅದನ್ನ. ಕರೆಕ್ಟ್. ಇವ್ರು ಹೆಂಗ್ ಸುಧಾರಿಸ್ಕೊಳ್ತಾರೆ, ಹೆಂಗ್ ನಡೀತಾರೆ, ಏನ್ ಮಾಡ್ಕೋತಾರೆ ಅಲ್ವಾ. ಓಕೆ, ಲೆಟ್ ಪಾಸ್ಟ್ ಬಿ ದ ಪಾಸ್ಟ್. ಚೆನ್ನಾಗಿ ಅಧಿಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆಯ ವಿಚಾರ ಕೊಡ್ತಾರೆ ಅಂತ ಹೇಳಿದ್ರೆ, ಯಾಕೆ ನಾವು ಹಳೆ ವಿಚಾರಗಳನ್ನ ಕೆದಕ್ಕೊಂಡು ಇರಬೇಕು? ಒಳ್ಳೇದನ್ನ ಈಗ ಈ ವಿಪಕ್ಷಗಳಿಗೆ ನಾವು ಹೇಳ್ತಾ ಇರ್ತೀವಿ ಈ ಟಾಪ್ ಸ್ಟೋರಿ ಡಿಬೇಟ್ ಅಲ್ಲಿ, ಅಲ್ಲ ಇವರು ಅಧಿಕಾರ ನಡೆಸಲ್ಲ ಅಂತ ಹೇಳೋದು. ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ಸೊ? ಕರೆಕ್ಟ್ ಸರ್ ಅಲ್ವಾ. ಸೊ ಹಂಗಿರ್ಬೇಕಾಗತ್ತೆ. ಆ ವಿಚಾರಗಳನ್ನು ನೋಡಿದಾಗ ನಾವು ಯಾರು ಗಿಫ್ಟ್ ಕೊಡಲ್ಲ ರೀ. ಈ ಇದೆ ಗೊತ್ತಾ, ಒಬ್ರು ಜ್ಯುವೆಲರಿ ಮಾಲೀಕರು ದುಡ್ಡು ಸುಮ್ಮನೆ ಬರಲ್ಲ ಅಂತ ಒಂದು ಕೊಡ್ತಾರೆ ಗೊತ್ತಲ್ಲ, ಅಲ್ವಾ. ಆ ಜ್ಯುವೆಲರಿ ಮಾಲೀಕರು ಹೇಳ್ತಾರೆ, ಯಾರು ಸುಮ್ಮನೆ ಗಿಫ್ಟ್ ಕೊಡಲ್ಲ. ಅಕ್ಷರಶಃ ನಿಜ ರೀ, ಯಾರಿಗೆ ಗಿಫ್ಟ್ ಕೊಡ್ತಾರೆ? ಓಕೆ, ನಿಮ್ಗೆ ಅಭಿನಂದನೆಗಳು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡ್ತೀರಾ, ಮಾಡಿ. ಯಾಕಂತ ಹೇಳಿದ್ರೆ ಆ ಕನಸು ಕಾಣೋದಕ್ಕೂ ಕೂಡ ಒಂದು ಧೈರ್ಯ ಬೇಕು. ನಿಜ ಸರ್, ಹ್ಯಾಟ್ಸ್ ಆಫ್ ಫಾರ್ ದಟ್. ಆದ್ರೆ ಅಷ್ಟಕ್ಕೆ ಮುಗಿಯಲ್ಲ ಅಲ್ವಾ, ಹಂಗಿದೆ. ಸೊ ಹಂಗಾಗಿ ಗಿಫ್ಟ್ಗಳನ್ನ ಅಂತ ನೋಡಿದಾಗ ನಂಗೆ ಯೋಚನೆ ಬರುತ್ತೆ, ಏನು ಗಿಫ್ಟ್ ಕೊಡಿ, ಆಯ್ತು ರೀ, ಏನೇನು ಮಾಡ್ತೀರಾ ಹೇಳಿ. ಓಕೆ, ಯಾರಾದರೂ ಲೈವ್ ಜಾಯ್ನ್ ಆಗ್ತಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತಷ್ಟು ಮಾಹಿತಿ ನೀಡ್ತಾರಾ ನೋಡೋಣ. ಲೆಟ್ಸ್ ವೇಟ್ ಫಾರ್ ದಟ್.